ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಕರ್ನಾಟಕದ ಎಲ್ಲ ಗ್ರಾಮೀಣ ಜನತೆಗೆ ರಾಜ್ಯ ಸರ್ಕಾರದ ವತಿಯಿಂದ ಮತ್ತು ಕಂದಾಯ ಇಲಾಖೆ ವತಿಯಿಂದ ಭರ್ಜರಿ ಗುಡ್ ನ್ಯೂಸ್ ಅಂತೇಳಿನೇ ಹೇಳ್ಬೋದು ಸ್ನೇಹಿತರೆ. ಹಳ್ಳಿಗಳಲ್ಲಿ ಅಥವಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ಮನೆ ಆಗಿರ್ಬೋದು, ಖುಲ್ಲಾ ಜಾಗೆ ಅಥವಾ ಪ್ಲಾಟ್ಗಳನ್ನ ಹೊಂದಿರುವಂತವರಿಗೆ ಏನು ಕಳೆದ ಸುಮಾರು ಬಹಳಷ್ಟು ದಿನಗಳಿಂದಲೂ ಕೂಡ ಅವರು ಸ್ವಂತ ಮಾಲೀಕತ್ವಕ್ಕೆ ಅನೇಕ ರೀತಿಯಾದಂತಹ ಕಚೇರಿಗಳಿಗೆ ಅಲೆದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ ಸ್ನೇಹಿತರೆ. ಅದರಲ್ಲೂ ಕೂಡ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗ್ತಾ ಇದ್ದಾರೆ. ರಸ್ತೆ ಆಗಿರ್ಬೋದು, ನೀರಾಗಿರ್ಬೋದು, ವಿದ್ಯುತ್ ಸಂಪರ್ಕ ಆಗಿರ್ಬೋದು. ಅದರ ಜೊತೆಗೆ ಯಾವುದೇ ರೀತಿಯಾದಂತಹ ಸಾಲ ಸೌಲಭ್ಯ ದೊರಕದೆ ಕೂಡ ಅನೇಕ ರೀತಿಯಾದಂತಹ ಸಮಸ್ಯೆಗಳು ಎದುರಿಸ್ತಾ ಇರುವಂತಹ ಈಗ ಅನಧಿಕೃತವಾಗಿ ಹೊಂದಿರುವಂತಹ ಮನೆ, ಪ್ಲಾಟು ಅಥವಾ ಖುಲ್ಲಾ ಜಾಗೆಗೆ ಬಿ ಖಾತೆ ವಿತರಣೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವತಿಯಿಂದ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿ ಹೇಳ್ಬೋದು ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂತೆ ಕಳೆದ ವಾರ ಅಷ್ಟೇ ಮಹತ್ವದ ಸಭೆ ಕೂಡ ನಡೆಸಿ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯ ಕೂಡ ಗ್ರಾಮೀಣ ಮಟ್ಟದಲ್ಲೂ ಕೂಡ ಬಿ ಖಾತೆ ವಿತರಣೆಯನ್ನ ಮಾಡಲಿಕ್ಕೆ ಮುಂದಾಗಿದ್ದು ಸ್ನೇಹಿತರೆ. ಈಗಾಗಲೇ ಬಿ ಖಾತೆ ವಿತರಣೆ ಪ್ರಕ್ರಿಯೆ ಕೂಡ ಪ್ರಾರಂಭವಾಗಲಿದೆ ಸ್ನೇಹಿತರೆ. ಸೊ ಹಾಗಾದ್ರೆ ಯಾವಾಗಿನಿಂದ ಗ್ರಾಮೀಣ ಮಟ್ಟದಲ್ಲೂ ಕೂಡ ಬಿ ಖಾತೆ ಪ್ರಕ್ರಿಯೆ ಪ್ರಾರಂಭವಾಗಲಿದೆ ಮತ್ತು ನೋಂದಣಿ ಕಾರ್ಯ ಯಾವ ರೀತಿ ಇರಲಿದೆ, ತಾವು ಎಲ್ಲಿ ದಾಖಲೆಗಳನ್ನ ಕೊಡೋದ್ರ ಮೂಲಕ ತಾವು ಬಿ ಖಾತೆಯನ್ನ ತಮ್ಮ ಒಂದು ಜಮೀನಿಗೆ ಸ್ವಂತ ಮಾಲೀಕತ್ವವನ್ನ ಪಡಿಬಹುದು, ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ತಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ. ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇನ್ನೂ ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊರಿ. ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಳು ತಮಗೆ ದೊರಕ್ತಾ ಇರ್ತವೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರದ ವತಿಯಿಂದ ಹಳ್ಳಿಗಳಲ್ಲಿ ಅಥವಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ಮನೆ, ಖುಲ್ಲಾ ಜಾಗೆ ಅಥವಾ ಪ್ಲಾಟ್ಗಳನ್ನ ಹೊಂದಿರುವಂತವರಿಗೆ ಬಿ ಖಾತೆ ವಿತರಣೆಯನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಸ್ನೇಹಿತರೆ. ರಾಜ್ಯ ಸರ್ಕಾರದ ವತಿಯಿಂದನೇ ಬಿ ಖಾತೆ ವಿತರಣೆ ಮಾಡಲಿದ್ದಾರೆ ಸ್ನೇಹಿತರೆ. ಹಳ್ಳಿಗಳಲ್ಲಿ ಯಾವುದೇ ರೀತಿಯಾದಂತಹ ಎನ್ಎ ಅಪ್ರೂವಲ್ ಇಲ್ಲದೇ ಇರುವಂತಹ ಲೇಔಟ್ಗಳನ್ನ ಖರೀದಿಸಿದವರಿಗೆ, ಅದರ ಜೊತೆಗೆ ಖುಲ್ಲಾ ಜಾಗೆ ಅಥವಾ ಮನೆಗಳನ್ನ ಕಟ್ಟಿಸಿರುವಂತವರಿಗೆ ಶಾಶ್ವತವಾದಂತಹ ಮಾಲೀಕತ್ವವನ್ನ ನೀಡುವ ಉದ್ದೇಶದಿಂದ ರಾಜ್ಯ ಸರ್ಕಾರದಲ್ಲಿ ಎಲ್ಲರಿಗೂ ಬಿ ಖಾತಾ ವಿತರಣೆಯನ್ನ ಮಾಡಿದ್ದಾರೆ ಸ್ನೇಹಿತರೆ. ತಮ್ಮ ಜಮೀನಿನ ಎಲ್ಲ ಈ ಸತ್ತು ತಂತ್ರಾಂಶದಲ್ಲಿ ನಮೂದಿಸಿ ಸರ್ಕಾರದ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ನೀಡುವಂತಹ ಉದ್ದೇಶದಿಂದ ಈ ಒಂದು ಯೋಜನೆಯನ್ನ ಜಾರಿ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳ್ಬರ್ತಾ ಇದಾವೆ ಸ್ನೇಹಿತರೆ. ಸೊ ಇದರಿಂದ ಯಾರೆಲ್ಲ ಈಗಾಗಲೇ ಬಿ ಖಾತಾವನ್ನ ಪಡೆದಂತಹ ಜನರಿಗೆ ಸರ್ಕಾರದ ಎಲ್ಲ ಮೂಲಭೂತ ಸೌಲಭ್ಯಗಳು ದೊರಕಲಿದೆ. ಅದರ ಜೊತೆಗೆ ಬ್ಯಾಂಕ್ಗಳ ಮೂಲಕ ಸಾಲ ಸೌಲಭ್ಯ ಕೂಡ ದೊರಕಲಿದೆ ಸ್ನೇಹಿತರೆ. ಸೊ ಒಟ್ಟಾರೆಯಾಗಿ ಯಾವ ದಿನಾಂಕದಂದು ಈ ಒಂದು ಬಿ ಖಾತೆ ಪ್ರಕ್ರಿಯೆ ಪ್ರಾರಂಭವಾಗಲಿದೆ ಎಂಬುದರ ಬಗ್ಗೆ ಕೂಡ ತಮಗೆ ಮಾಹಿತಿಯನ್ನ ಕೂಡ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಅದರ ಜೊತೆಗೆ ನೋಂದಣಿ ಪ್ರಕ್ರಿಯೆ ಯಾವ ರೀತಿ ಇರಲಿದೆ, ಯಾವೆಲ್ಲ ದಾಖಲೆಗಳನ್ನ ಕೂಡ ಸಲ್ಲಿಸೋದ್ರ ಮೂಲಕ ತಾವು ತಮ್ಮ ಒಂದು ಗ್ರಾಮೀಣ ಮಟ್ಟದಲ್ಲಿರುವಂತಹ ಜಮೀನಿನ ಬಿ ಖಾತೆಯನ್ನ ಮಾಡಿಸಬಹುದು ಎಂಬುದರ ಬಗ್ಗೆ ತಮಗೆ ಮಾಹಿತಿಯನ್ನ ತಿಳಿಸ್ತೀನಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರದ ವತಿಯಿಂದನೇ ಜುಲೈ 2ನೇ ವಾರದಿಂದ ಗ್ರಾಮ ಪಂಚಾಯಿತಿ ಮಟ್ಟದಿಂದಲೇ ಬಿ ಖಾತೆ ವಿತರಣೆ ಪ್ರಕ್ರಿಯೆ ಪ್ರಾರಂಭವಾಗಲಿದೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿಬರ್ತಾ ಇದಾವೆ ಸ್ನೇಹಿತರೆ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯಿತಿ ರಾಜ್ ತಿದ್ದುಪಡಿ ಅಧಿನಿಯಮ 2025ರ ಶಾಸನ ಸಭೆಗೆ ಅನುಮೋದನೆ ರಾಜ್ಯಪಾಲರಿಂದ ಅಂಗೀಕಾರವಾಗಿರುವಂತಹ ಹಿನ್ನೆಲೆಯಲ್ಲಿ ಈ ಕಾಯ್ದೆಯ ಪ್ರಕಾರ ನಗರ, ಪಟ್ಟಣ, ಸ್ಥಳೀಯ ಸಂಸ್ಥೆ ಯಲ್ಲಿರುವಂತಹ ಅನಧಿಕೃತ ಆಸ್ತಿಗಳಿಗೆ ಬಿ ಖಾತೆ ಸ್ವರೂಪದ ಈ ಖಾತೆಯನ್ನ ನೀಡುವುದರ ಮೂಲಕ ಇದನ್ನ ಈ ಒಂದು ಯೋಜನೆಯನ್ನ ಕೂಡ ಹಳ್ಳಿಗಳಿಗೂ ಕೂಡ ಈಗ ಕಾಯ್ದೆಯನ್ನ ವಿಸ್ತರಿಸಲಾಗುವುದು ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿಬರ್ತಾ ಇದಾವೆ ಸ್ನೇಹಿತರೆ. ಸೊ ಇದರ ಉದ್ದೇಶ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಅನಧಿಕೃತ ಕಟ್ಟಡ ನಿವೇಶನಗಳನ್ನ ತೆರಿಗೆ ವ್ಯಾಪ್ತಿಗೆ ತಂದು ಅದರಿಂದ ಶಾಶ್ವತ ಮಾಲೀಕತ್ವವನ್ನ ಒದಗಿಸುವಂತಹ ಉದ್ದೇಶವಾಗಿದೆ ಸ್ನೇಹಿತರೆ. ಸೊ ಇದರಿಂದ ಹಳ್ಳಿಗಳಿಗೆ ಅನೇಕ ರೀತಿಯಾದಂತಹ ಸೌಲಭ್ಯಗಳು ಕೂಡ ದೊರಕಲಿದ್ದಾವೆ ಸ್ನೇಹಿತರೆ. ಅದರ ಜೊತೆಗೆ ತೆರಿಗೆ ಕೂಡ ಸಂಗ್ರಹವಾಗಲಿದೆ. ಸೊ ಒಟ್ಟಾರೆಯಾಗಿ ಗ್ರಾಮೀಣ ಮಟ್ಟದಲ್ಲಿರುವಂತಹ ರೈತರಿಗೆ ಮತ್ತು ಜಮೀನುದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳನೆ ಹೇಳ್ಬೋದು ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂತೆ ಬಿ ಖಾತಾ ಪ್ರಕ್ರಿಯೆ ಕೂಡ ಆದಷ್ಟು ಶೀಘ್ರದಲ್ಲೇ ಜುಲೈ 2ನೇ ವಾರದಿಂದ ಪ್ರಾರಂಭವಾಗಲಿದೆ. ತಾವು ಬಿ ಖಾತೆಯನ್ನ ತಮ್ಮ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹೋಗಿ ಗ್ರಾಮ ಪಂಚಾಯಿತಿಗೆ ಭೇಟಿಯಾಗಿ ತಾವು ಮೂಲ ದಾಖಲೆಗಳನ್ನ, ತಮ್ಮ ಒಂದು ಜಮೀನಿನ ಮೂಲ ದಾಖಲೆಗಳನ್ನ ಈ ಸತ್ತಿನಲ್ಲಿ ನಮೂದು ಮಾಡೋದ್ರ ಮೂಲಕ ಬಿ ಖಾತೆಯನ್ನ ಪಡೆಯಬಹುದಾಗಿದೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿಬರ್ತಾ ಇದ್ದಾವೆ ಸ್ನೇಹಿತರೆ. ಸೊ ಒಟ್ಟಾರೆಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ಗಳು ಕೂಡ ಸಿಕ್ಕಂತಹ ಸಂದರ್ಭದಲ್ಲಿ ಮುಂದಿನ ಒಂದು ವಿಡಿಯೋದಲ್ಲೂ ಕೂಡ ತಮಗೆ ಅದರ ಬಗ್ಗೆ ಮಾಹಿತಿಯನ್ನ ತಿಳಿಸುವಂತಹ ಪ್ರಯತ್ನ ಕೂಡ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.